ಅದು ಪ್ರಸಂಗಿ ಅಲ್ಲ, ನಮಗೆ ಹೇಳ್ತಾಳೆ ಅವಳು. ಎಂತ ಮಾರ್ರೆ ಜೋರ್ ಮಾಡೋದು ಯಾರಿಗೆ? ಜೋರ್ ಮಾಡೋದಲ್ಲ, ಯಾರು ಗೊತ್ತಾಯ್ತಾ? ಇಲ್ಲ ಅದೇ ಗಂಡಂತರಾಗಿತ್ತು ಮಾರ್ರೆ. ನಾನು ಅವ್ನು ಕರ್ಕೊಂಡು ಬಂದ, ಉಪಚಾರ ಮಾಡಿದ್ನ. ಹೆಂಡತಿ ನಮ್ಮ ಹೆಂಡ್ರು ಕೇಳಿದ್ರು. ಹೆಂಡ್ರು? ಹೌದು. ಎಷ್ಟು ಜನ? ಒಬ್ಬಳೆ. ಹೆಂಡ್ರು ನಮ್ದೆಲ್ಲ ಹಾಗೆ, ಹೆಂಡತಿ ಗೌರವ ಕೊಟ್ಟೆ ಮಾತಾಡುದು ನಾವು. ಹೌದಾ? ಗೌರವ ಕೊಡಿದ್ರೆ ಗಂಡಂತರುವೆ. ನಮ್ಮ ಮನೆಯವ್ರು ಇವ್ರು ಇದು ಒಳಗಡೆ ಗಲಾಟೆ ಆಗಿದ್ದ? ಗಲಾಟೆ ಆಯ್ತು. ನಮ್ಮ ಹೆಂಡ್ರ ಬಿತ್ತ ಇವತ್ತು ಬೀಳಲಿಲ್ಲ, ನಿನ್ನೆ ಬಿದ್ದಿದ್ದೇನಪ್ಪ. ನೀವು ಬೀಳುವಷ್ಟು ಹೊತ್ತು ನಾವು ನಿಲ್ಲೇ ಇಲ್ಲ. ಹಾಗೆ ಅದು ಬುದ್ಧಿವಂತಿಕೆ. ಗೊತ್ತಾಯ್ತು. ನಿತ್ರ ಯಾರಿಗೆ ಬೀಳ್ತದೆ ಹೇಳಿ? ನಿತ್ರ ನಿಮ್ಗೆ ಬೀಳ್ತಿತ್ತೇನೋ? ಅವಳಿ ಬೀಳುದು. ಅವಳಿ ಬಿದ್ದಾಗ ಮತ್ತೆ ಅವಳಿಗೆ ತೊಂದರೆ ಆದ್ರೆ ಖರ್ಚು ಮಾಡೋದು ನಾನೇ ಅಲ್ವಾ? ಹಾಗಾಗಿ ಜಗಳ ಆಯ್ತಾ ಬಂದ್ಬಿಡುದು ನಾನು. ಪ್ರಕರಣ ಎಂತ ಈಗ? ಅವನ್ ಕರ್ಕೊಂಡು ಬಂದ, ಇವಳು ಸಿಟ್ಟಿ ಅರ್ಥ ಯಾರು ಕೇಳಿದ್ಲು. ಅಪ್ಪ ಭಿಕ್ಷುಕ ಮರದಿ ದಾರಿ ಹೋಗ ಅಂದೆ. ಏನಾಯ್ತು? ಧರ್ಮ ಛತ್ರುವ, ನಾ ಅಡುಗೆ ಮಾಡಿ ಸಾಯ್ಬೇಕು, ಸ್ವಲ್ಪ ಕೆಲಸ ಇಲ್ಲ, ನಿಮ್ಗೆ ಹೇಳಿದ್ರೆ ಭಾಷೆ ಬರುವುದಿಲ್ಲ, ಇದ್ದವ್ರನ್ನ ಕರ್ಕೊಂಡು ಬರ್ತೀರಿ. ಜೋರಾಯ್ತು ಗಲಾಟೆ. ಹೌದಪ್ಪ. ಸಾಯ್ಲಿ ಬಿಡಿ, ಎಂತ ಮಾಡ್ಲಿಕ್ಕಿಲ್ಲ. ಅದೆಲ್ಲ ಮರ್ಯಾದೆ. ಕರ್ಕೊಂಡು ಬಂದದ್ದು ಹೌದು, ನನ್ನ ಉದ್ದೇಶವೇ ಬೇರೆ. ಅದೀಗ ನಿಮ್ಗೆ ಹೇಳ್ತೇನೆ ಕೇಳಿ. ನನಗೆ ಮದುವೆ ಆಗಿದೆ. ಮದುವೆ ಆದ್ಮೇಲೆ ಒಬ್ಳು ಮಗಳು ಇದ್ದಾಳೆ. ಮದುವೆ ಆದ್ಮೇಲೆ ಮಗಳ? ಅಲ್ಲ, ಮಗಳು ಆಗ್ತದೆ. ಮಗಳಿದ್ದಾಳೆ. ನಿಮ್ಮ ಮಗಳ? ನಮ್ಮ ಮಗಳೇ. ನಿಮ್ಗೆ ನಮ್ಮ ಮಗಳು ನಮ್ಗೆ ಅಂದ್ರೆ ಕೇಳಿದೆ. ನಿಮ್ಮ ಮಗಳು ಬೇರೆ, ನಮ್ಗಲ್ಲ. ನಮ್ಮ ಹೆಂಡತಿ ಬಂದ್ರೆ ನಮ್ಗೆ ಅಲ್ಲ. ನಿಮ್ಮ ಮಗಳ? ನನ್ನ ಮಗಳೇ. ಅವಳಿಗೆ ವರ್ಷ ಎಷ್ಟು? ಪ್ರಾಯಕ್ಕೆ ಬಂದಿಲ್ಲ. ಪ್ರಾಯಕ್ಕೆ ಬಂದಿಲ್ಲ. 3 ವರ್ಷ. ಸಣ್ಣದ. ಹಿಂದೆ 16 ಉಂಟು. 19 ಆಯ್ತಾ? ಮತ್ತೇನ? ಅಡ್ಡಿಲ್ಲ. ಅದೇನ? ಅಡಿಲ್ಲ. ಮದುವೆ ಮಾಡೋ ಯೋಚನೆ ಉಂಟಾ? ಮದುವೆ ಮಾಡೋ ಯೋಚನೆ ಇದ್ರು ನಾವು ಆಚಾರ್ಯ ಕೊಡುವುದಿಲ್ಲ. ನಮ್ಮ ಜಾತಿಗೆ ಏನು ಬರ ಹೊಡಿಲ್ಲ. ಪಾಪ ಎಷ್ಟು ಗಂಡು ಮಕ್ಕಳು ತಿರುಗ್ತಾ ಇದ್ರೆ ಹೆಣ್ಣು ಸಿಗದೆ ಹೇಳು ಸುಖ ಇಲ್ಲ ಅವರು. ಅದು ಈಗ ಹೆಣ್ಮಕ್ಳು ಎಲ್ಲ ಕಲ್ತವ್ರೆ ಬೇಕು ಅಂತ ಹೇಳ್ತಿರ್ಬಿಟ್ರೆ ಪಾಪ ಒಳ್ಳೆ ಸಂಪಾದನೆ ಮಾಡಿದವ್ ಯಾರು ಬೇಡ. ಕಷ್ಟಪಟ್ಟ ಕೊಜೆ ಹೊಡೆದೇ ಸಂಪಾದನೆ ಮಾಡೋರು ಬಹಳ ಜನ ಇದ್ದಾರೆ. ಅಂತವ್ರು ಇದ್ರೆ ಬಾಳ ಹೇಳ್ತಾರೆ ಹೆಣ್ಮಕ್ಳು. ಈಗ ಅದೇ ಒಳ್ಳೆ ಕೆಲಸ ಇದ್ದವ್ರು ಆಗ್ಬೇಕು ಅಂತ ಹೇಳ್ತಾರೆ. ಕಷ್ಟಪಟ್ಟವ್ರು ಬೇಡ ಅವರಿಗೆ. ಏನ್ ಮಾಡೋ ಹೇಳಿ? ವಿಷಯ ಅಲ್ಲ ಈ ಕಾಲ ಅಂದ್ರೆ ಮಗಳಿದ್ದಾಳೆ, ಪ್ರಾಯಕ್ಕೆ ಬಂದಿದ್ದಾಳೆ. ಈಗ ಅವನ್ ಕರ್ಕೊಂಡು ಬಂದ ಉದ್ದೇಶವೂ ಅದೇ. ಇದು ಶೆಟ್ರ ತರ ನಿಮ್ಗೆ ಗೊತ್ತಾಗುದಿಲ್ಲ. ಯಾಕೆ ಮತ್ತೆ ಹೇಳ್ತೇನೆ, ಎಲ್ಲಿದ್ದಾಳೆ ನೋಡುವ. ಈರುಳ್ಳಿ ಹಾಗಲ್ಲ ಸ್ವಾಮಿ, ಅವಳ ಹೆಸರು ಅಲೋಲಿಕೆ ಅಂತ. ನಾನು ಪ್ರೀತಿಯಿಂದ ಆಲು ಅಂತ ಹೇಳುದು. ಅಲೋಲಿಕಾ ಎರಡು ಎಂತ ಎಳ್ನೀರು ಬೊಂಡ ಕೊಯ್ದಿದ್ದಾನ. ಮತ್ತೆ ಎಂತದ ಬೊಂಡ ಕೊಯ್ಯಕ್ಕೆ ಹಾಕಿದ್ರ ಅದೆಲ್ಲ ಮರ್ರೆ. ಎಂತ ಕುತ್ತಿಗೆ ತಿಪ್ತ್ರ? ಅಯ್ಯೋ, ಇದು ಅಭಿನಯ ಮರ್ರ. ಅವತ್ರ ತೋರಿಸಲ್ಲಿ ಬಾಯಿ ಹಾಕಿ. ಎಲ್ಲಿ ಹೀಗೆ ತೋರಿಸ್ತಲ್ಲ ಬಾಯಿ ಹಾಕಿ. ಚಂದಿರಾನೇ ಮಗಳೇ ಬಾಬಾ ನಂದಿ ಮಂದ. ಈ ಪ್ರಾಯ ಚುರುಕಿದ್ದೆ ಮಾರ್ರೆ ಮಂದ ಹೇಳ್ತಾರೆ ಅವರು. ಹಾಗಲ್ಲ, ಮಂದ ಅಂದ್ರೆ ಶನಿ ಅಂತ. ಯಾವ ಸುದ್ದಿ ಬೇಡ. ಮಂದಗಾಮಿನಿ ಮಂದಗಾಮಿನಿ ಇಂದು ನೀ ಐತಮ್ಮ ಕಾರಣ
ವಿವರಿಸು. ಚಂದಿರನನ್ನೇ ಮಗಳೇ ಬಾಬಾ ಕುಂದಾಪುರ ಕುಟ್ಮಲ ರಗನೆ ಬಾಬಾ. ಕುಂದಾಪುರ ಅಂತ ಚಂದಿರನನ್ನೇ ಮಗಳೇ ಬಾಬಾ ಕುಂದಾಪುರ ಕುಟ್ಮಲ ರಗನೆ ಬಾಬಾ. ನಿಮ್ಮ ಮಂಡಿ ಆಗಲ್ಲ. ಚಂದಿರನ ಮಗಳೇ ಬಾಬಾ ಕುಟ್ಮಲ ರದನೆ ಬಾಬಾ. ಮಂದಗಾಮಿನಿ ಇಂದು ನೀ ಐತಲ್ಲ ಕಾರಣ ವಿವರಿಸೋ. ಮಂದಗಾಮಿನಿ ಇಂದು ನೀನೈ ತಂದ ಕಾರಣ ವಿವರಿಸೋ. ಮಂದಗಾಮಿನಿ ಮಂದಗಾಮಿನಿ ಇಂದು ನೀನೈ ತಂದ ಕಾರಣ ವಿವರಿಸೋ. ತೈತ
ತೋಂ ದೈತ ತೋಂ ದೈತ ತೋಂ ದಿಂದತ ದೀಗಡ್ 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 ದಿಂದತ ಕುಟ್ಟು 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 ತಿನ್ನದ ಕುಡು 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 ತಿನ್ನದ ಎಂತ ಮಾಡ್ತೀರಿ ಶೆಟ್ರೆ? ಎಷ್ಟು ಕುಟುಕು ಮಾಡಿ ಮರ ಹೋಯ್ತೆ. ಕೈಕಾಲ ಮಾಡಿ ಕೈಕಾಲ ಮಾಡಿ ಕೈಕಾಲ ಇಲ್ಲ ಕಹೆ ಈಗ ತೋಮ್ 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 ತಿನ್ನದ ತೋಮ್ 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 ತಿನ್ನದ ತೋಮ್ 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 ತಿನ್ನದ ತೋಮ್ 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 ತಿನ್ನದ ತೋಮ್ 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 ತಿನ್ನದ ದಿನಗೃದ ದಿನಗೃದ ದತ್ತೈ ತತ್ತೈ ತತ್ತೈ ಮಗಳೇ ಬಾಬಾ ಕುಂದ ಕುಂದರದನೆ ಬಾಬಾ ದಿಡ್ದಿಡ್ತಾಂ 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 ದೀಗಡ ದಿನ ತಾಗದ ದಿನ ದಿತ್ತು ಮಾತೆ ಬರುದಿಲ್ಲ ಎಂತಾಯ್ತು? ಈ ವರ್ಷ ಇಷ್ಟು ಮಾಡಾಯ್ತಲ್ಲ, ಇನ್ನು ಬರುವ ವರ್ಷಕ್ಕೆ ಬೇಕಲ್ಲ ಭಾಗವತ್ರೆ. ಅಂದ್ರೆ ಹೋಗುದು ಕ್ಷಣ ಬರುವ ವರ್ಷ ಇಷ್ಟೇ ಮಾಡ್ಬೇಕಲ್ಲ ಅಂತ. ಅದೇ ಅದೇ ಇನ್ ಮಾಡಿದ್ರೆ ಏನಾದ್ರು ಹೋಗುದಂತ. ಹಾಗಿದಿಲ್ಲ ಮಗ, ಮಾಡ್ತಿದ್ದೆ ಮಗ. ಯಾಕೆ ಇವತ್ತು ವಿಚಿತ್ರ ಶೆಕೆಯಪ್ಪ. ಸ್ವಲ್ಪ ಗಾಳಿ ಹಾಕ್ಲಾ? ಗಾಳಿ ಒಂದು ಹಾಕ್ಬೇಡ. ಯಾಕೆ? ಗಾಳಿ ಹೋಗ್ತಾ ಉಂಟು ನಾ ಕೂತ್ಕೊಂಡಿದ್ದೆ. ಗೊತ್ತಾಯ್ತಾರ? ಅಯ್ಯಪ್ಪ ಸಮಾಧಾನ ಆಯ್ತು ಮರ. ಎಂತ ಅದು? ಅದು ಹಿಡ್ಕೊಂಡೋಗಿ ಸ್ವಲ್ಪ ಇಲ್ಲೆಲ್ಲ ನಿಂತ್ಕೊಳ್ಳಿಕ್ಕೆ ಆಗುದಿಲ್ಲ. ಅಪಾಯ ಇಲ್ಲ ಮಗ. ಡುರ್ರಂ ಬುರ್ರಂ ಭಯನ್ನ ಪಿಯಂ ಪುಸ್ತಂ. ಅಯ್ಯಪ್ಪ ಮಗ ಎಂತಾಯ್ತು ನಿಮಗೆ? ಸಂತೋಷ ಆಯ್ತು ಮಗಳೇ ಅಯ್ಯಯ್ಯ. ನಿನ್ನ ಕಂಡಾಗ. ಹಾಗೆ 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 ಅದು ಕೆಲವೊಮ್ಮೆ ಹಾಗೆ ಮಗ. ಉತ್ಸಾಹ ಮಾಡಬೇಕು ಅಂತ ಲೆಕ್ಕ ಹಾಕಿ ಬರುವುದಲ್ಲ. ಕೆಲವು ಸ್ಥಳಕ್ಕೆ ಬಂದ ಮೇಲೆ ಅದು ಆಗಿ ಹೋಗುವುದು. ನೋಡಿ ಗಾಳಿ ಎಲ್ಲೆಲ್ಲ ಹೋಗ್ತಾ ಉಂಟು. ಹೌದೌದು. ಕೆಲವು ಕ್ಷೇತ್ರ ಕೆಲವು ಅಭಿಮಾನಿಗಳು ನಿಂತಿರ್ತಾರೆ. ಅಂಥವ್ರ ಮುಂದೆ ಇಷ್ಟೂ ಮಾಡದೇ ಇದ್ರೆ ಇನ್ನೇನು ಪ್ರಯೋಜನ ಉಂಟು ಮಗ? ಹೌದಪ್ಪ. ಇನ್ಯಾವಾಗ ನೀವು ಅಲ್ವಾ? ಹೌದು. 85 ವರ್ಷ ಮುದುಕರು ಇವತ್ತು ನಾ ಮಾಡ್ತೆ ಎನ್ನುವಂತ ಮಾತಾಡ್ತಾರೆ. ಅಂಥವ್ರ ಆಶೀರ್ವಾದ ನಮಗಿರುವಾಗ ನಾವು ಇಷ್ಟು ಮಾಡಿದ್ರೆ ಆಗ್ತದೆ ಹೇಳು? ಹೌದಪ್ಪ. ಖಂಡಿತ. ಹಾಗಾಗಿ ಇಷ್ಟು ಮಾಡಿದ್ದು. ನೀನು ನೋಡಿದ್ನಲ್ಲ, ಸಂತೋಷ ಹೆಚ್ಚಾಯ್ತು. ಹೌದಾ? ಕರೆದಾಗ ಓಡ್ ಬಂದಿಯಲ್ಲ. ಹೌದಪ್ಪ. ನಿನ್ನ ಮುಖ ನೋಡಿ ಅನ್ಸೋದು ನನಗೆ. ಏನು ಹೇಳ್ಬೇಕು ಅಂತಿದ್ದೆ ನೀನು? ಹೌದು. ಏನು ಅಂತ ಅರ್ಥ ಆಗಿಲ್ಲ. ಅಪ್ಪಯ್ಯ ಹೇಳುವೆಯಾ? ಊಟ ಮಾಡ್ತಾ ಇದ್ದವಳು ಅವಸರದಲ್ಲಿ ಓಡಾಡ್ತದೆ. ಎಂತ ಇಷ್ಟೊತ್ತು ಊಟ ಮಾಡ್ತಿದ್ಯಾ? ಹೌದು. ನನ್ನ ಮನೆ ತೆಗ್ದೆ. ನಾನು ನೀನು ಒಟ್ಟಿಗೆ ಊಟ ಕೂತದ್ದ. ಹೌದು. ನಾನು ಊಟ ಮಾಡಿ ಬಂದು ಎಷ್ಟೊತ್ತಾಯ್ತು? ಹೆಚ್ಚು ಕೆಲಸ ಎಲ್ಲ ಮಾಡ್ಲಿಲ್ಲ. ಇನ್ನೂ ಊಟ ಮನೆ ತೆಗಿದ್ದೆ ಮರಿತೀನಿ. ನೀವು ಊಟ ಮಾಡಿದ್ದ ಅದು? ಹೌದು. ನೀವು ಮುಕ್ಕಿದ್ದದು. ಹೋದ್ರೆ ಅನ್ನಕ್ಕೆ ಬೇರೆ 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 ವ್ಯಂಜನಗಳನ್ನು ಹಾಕೊಂಡು ಊಟ ಮಾಡುದು. ಅಲ್ಲ, ಇವತ್ತು ಎಷ್ಟೊತ್ತಾದ್ರೂ ಊಟ ಮಾಡಿ ಪೂರೈಸ್ಲಿಕ್ಕೆ ಆಗುದಿಲ್ಲ ಮಗ. ಅಷ್ಟು ಬಗೆ ಉಂಟಲ್ಲಿ ಓಡ್ ಬಂದದ್ದು. ಹೌದಪ್ಪಯ್ಯ. ನಿಮಗೊಂದು ವಿಷಯ ಹೇಳಬೇಕು ಅಂತ